ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಒಂದು ಟೈಮಲ್ಲಿ ಹೆಂಗಾಗಿತ್ತು ಅಂತಂದ್ರೆ, ನೋಟಿಫಿಕೇಶನ್ ಇಲ್ಲ, 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 ಇಲ್ಲ ಅಂತ ಅಂದ್ಬಿಟ್ಟು ಹೇಳಿ, ಹೇಳಿ, ಹೇಳಿ ಹೋರಾಟ ಮಾಡಿದ್ದಾಯ್ತು. ಬೀದಿಗಿಳಿದು ರೋಡಲ್ಲಿ ಮಲ್ಕೊಂಡಿದ್ದು ಆಯ್ತು. ಹೋರಾಟ ಮಾಡಿದ್ದಾಯ್ತು. ಸಿಕ್ಕಾಪಟ್ಟೆ ಪ್ರೆಷರ್ ಹಾಕಿದ್ದಾಯ್ತು. ಈಗ ಎಂಥ ಪರಿಸ್ಥಿತಿ ಬಂದಿದೆ ಅಂದ್ರೆ, ಎಕ್ಸಾಮ್ ಡೇಟ್‌ಗಳು ನೋಡ್ಬಿಟ್ರೆ ವಾರಕ್ಕೊಂದು, ತಿಂಗಳಿಗೆ 4 ಎಕ್ಸಾಮು. ನಮ್ಮ ವಿದ್ಯಾರ್ಥಿಗಳು ಹೆಂಗ್ ಓದ್ತಾರೋ, ಅದು ಈ ಕೆ.ಎ ಎಕ್ಸಾಮ್ ಪ್ಯಾಟ್ರನ್ನು ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಕ್ಕಾಗ್ತಾ ಇಲ್ಲ. ಈ ಕಡೆ ಕರೆಕ್ಟಾಗಿ ಫೋಕಸ್ ಮಾಡಿ ಓದಕ್ಕಾಗ್ತಾ ಇಲ್ಲ. ಸಿಲೆಬಸ್ ಕವರ್ ಆಗ್ತಾ ಇಲ್ಲ. ಈ ಕಾನ್ಸೆಪ್ಟ್ ಕ್ವೆಷನ್‌ಗೆ ಆನ್ಸರ್ ಮಾಡಕ್ ಬರ್ತಾ ಇಲ್ಲ. ಎಕ್ಸಾಮ್ ಹೆಂಗ್ ಪಾಸ್ ಆಗೋದು? ನಿಜ ಈ ಒಂದು ಟೆನ್ಷನ್ನು ಅದ್ಯಾರಿಗೂ ಹೇಳಕ್ಕಾಗಲ್ಲ. ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮ್ಮ ವಿದ್ಯಾರ್ಥಿಗಳ ಪರಿಸ್ಥಿತಿ. ನಾನು ತುಂಬಾ ಗುರುಕುಲ ಅಕಾಡೆಮಿಲಿ ಒಂದು ಸೈನ್ಸ್ ಕ್ಲಾಸ್ ತಗೊಳಕ್ ಹೋಗಿದ್ದೆ. ಅಲ್ಲಿ ಹೇಳ್ತಾ ಇದ್ರು ಹುಡುಗರಂತೂ ವಿಲ ವಿಲ ಒದ್ದಾಡ್ತಾ ಇದ್ದಾರೆ. ಅಂತಂದ್ರೆ ಮೊದಲಿಂದ ಓದಿರೋರ್ಗೆ ಸಮಸ್ಯೆ ಇಲ್ಲ. ಯಾರು ಇವತ್ತಿಂದ ಅಥವಾ ಈಗ ಒಂದು ನೋಟಿಫಿಕೇಶನ್ ಆದ್ಮೇಲೆ ಓದಕ್ ಬಂದಿದ್ದಾರೆ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ತುಂಬಾ ಕಷ್ಟ ಆಗ್ತಾ ಇದೆ. ಅದಕ್ಕೆ ನಾನು ಹೇಳಿದ್ದು ನೋಟಿಫಿಕೇಶನ್ ಆಗಕ್ಕಿಂತ ಮುಂಚೆ ನೀವು ರೆಡಿ ಇರಿ. ನಾನು ಮೊದಲಿಂದಲೂ ಹೇಳ್ತಾ ಇದ್ದೆ. ತುಂಬಾ ವಿಡಿಯೋಗಳು ನೀವು ಹೋಗಿ ಹಳೆ ವಿಡಿಯೋಗಳು ನೋಡಿದ್ರೆ ನನ್ಗೆ ಗೊತ್ತಾಗುತ್ತೆ. ಈ ನೋಟಿಫಿಕೇಶನ್ ಆದ್ಮೇಲೆ ನಿಮ್ದು ಕೆಲಸ ಇಷ್ಟೇ ಇರಬೇಕು, ರಿವಿಷನ್ ಅಂಡ್ ಟೆಸ್ಟ್ ಸೀರೀಸ್ ಎರಡೇ ಕೆಲಸ ಮಾಡಬೇಕು. ಅದರ್ವೈಸ್ ನೀವು ಈಗ ಕೂತ್ಕೊಂಡು ಸಿಲೆಬಸ್ ಕವರ್ ಮಾಡ್ತೀನಿ ಅಂದ್ರೆ ಅದು ಕೆ.ಇ.ಎ ಸಿಲೆಬಸ್ನ ಹೈಲಿ ಇಂಪಾಸಿಬಲ್. ನಾನು ಇದನ್ನ ನಿಮಗೆ ಭಯ ಪಡ್ಸಕ್ಕೆ ಹೇಳ್ತಾ ಇಲ್ಲ, ಒಂದು ಅವೇರ್ನೆಸ್ಗೆ ಹೇಳ್ತಾ ಇದ್ದೀನಿ. ಪಿ.ಸಿ ಸಿವಿಲ್ ಆಯಿತು, ಸಿ.ಆರ್.ಡಿ.ಆರ್ ಆಯಿತು, ಈ ಕೆ.ಎಸ್.ಆರ್.ಪಿ ಕಾಲ್ ಮಾಡಿದ್ದಾರೆ, ಕೆ.ಎಸ್.ಎಸ್.ಎಫ್ ಕಾಲ್ ಮಾಡಿದ್ದಾರೆ, ಐ.ಆರ್.ಬಿ ಕಾಲ್ ಮಾಡಿದ್ದಾರೆ, ವಿಲೇಜ್ ಅಕೌಂಟೆಂಟ್ ಕಾಲ್ ಮಾಡಿದ್ದಾರೆ, ಲ್ಯಾಂಡ್ ಸರ್ವೇರ್ ಕಾಲ್ ಮಾಡಿದ್ದಾರೆ, ಕ್ರೈಸ್ಟ್ ಟೀಚರ್ ಕಾಲ್ ಮಾಡ್ತಾರೆ, ಪಿ.ಎಸ್.ಐ ಕಾಲ್ ಮಾಡ್ತಾರೆ, ಇ.ಎಸ್.ಐ ಕಾಲ್ ಮಾಡ್ತಾರೆ, ಆರ್.ಎಸ್.ಐ ಕಾಲ್ ಮಾಡ್ತಾರೆ, ಕೆ.ಎಸ್ ಕಾಲ್ ಮಾಡ್ತಾರೆ. ಹಿಂಗೆ ಎಲ್ಲ ಕಾಲ್ ಫಾರ್ಮ್ ಮಾಡಿ ಈ ವರ್ಷದಲ್ಲಿ ನಿಮ್ಮ ಎಲ್ಲ ನೋಟಿಫಿಕೇಶನ್‌ಗಳನ್ನ ಮುಗಿಸಿ ಅವರು ನಿಮ್ಗೆ ಅಂತಿಮ ಆರ್ಡರ್ ಕಾಪಿಗಳನ್ನ ಕೊಡ್ತಾರೆ. ಆದರೆ ಯಾರು ತಗೊಂತಾರೆ, ಯಾರು ಬಿಡ್ತಾರೆ ಅನ್ನೋದು ನಿಮ್ಮ ನಿಮ್ಮ ಕೈಯಲ್ಲಿದೆ. ನಾನು ಇದನ್ನ ತುಂಬಾ ನಿಮಗೆ ಭಯ ಪಡಿಸ್ಬೇಕು ಅಂತ ಹೇಳ್ತಾ ಇಲ್ಲ. ನಿಮಗೆ ಆತಂಕಗೊಳಿಸ್ಬೇಕು ಅಂತ ಹೇಳ್ತಿಲ್ಲ. ಬಟ್ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಒಂದು ಎಚ್ಚರಿಕೆ ಗಂಟೆನ ಹೇಳ್ತಾ ಇದೀವಿ. ಏನಂದ್ರೆ ಒಂದು ಅವೇರ್‌ನೆಸ್ ಆಗಿ. ಇನ್ನೂ ತುಂಬಾ ಟೈಮ್ ಇದೆ. ವಿ.ಎ ಎಕ್ಸಾಮ್ಸ್‌ಗಾಗಿರ್ಬೋದು, ಲ್ಯಾಂಡ್ ಸರ್ವೇರ್ ಎಕ್ಸಾಮ್‌ಗಾಗಿರ್ಬೋದು ಇನ್ನೂ 70ರಿಂದ 106 ದಿನವರೆಗೂ ಇದೆ. ನಾನು ಹಾಕಿದ್ದೀನಿ ಟೈಮ್ ಟೇಬಲ್ ಹಾಕಿದ್ದೀನಿ ಯಾವಾಗ ಎಕ್ಸಾಮ್ಸ್ ಇದೆ ಅಂತ. ಬಟ್ ತುಂಬಾ ಕಮ್ಮಿ ಟೈಮ್ ಲಿಮಿಟ್ ಕೊಟ್ಬಿಟ್ಟಿದ್ದಾರೆ. ಪ್ರತಿ ದಿನ ನೀವು ನಿಮ್ಮ ಸ್ಟ್ರಗಲ್‌ನ ಮಾಡಬೇಕು. ಎಕ್ಸಾಮ್ಸ್‌ನ ಕ್ಲಿಯರ್ ಆಗೋವರೆಗೂ ನೀವು ಈ ಹೋರಾಟದಲ್ಲಿ ಭಾಗವಹಿಸಬೇಕು. ಈ ಹೋರಾಟ ಹೆಂಗಿರುತ್ತೆ ಅಂತಂದ್ರೆ ನಿಮ್ಗೆ ಅಲ್ಟಿಮೇಟ್ಲಿ ಈ ಅವಕಾಶ ಬಿಟ್ರೆ ಮತ್ತೆ ಸಿಗೋದು ಡೌಟು. ಯಾಕೆಂತಂದ್ರೆ 2028ಕ್ಕೆ ಎಲೆಕ್ಷನ್ ಇದೆ. 2028-29 ನೋಟಿಫಿಕೇಶನ್ಸ್ ಆಗೋದು ನನ್ನ ಪ್ರಕಾರ ಡೌಟು. ಹೊಸ ಸರ್ಕಾರ ಇವ್ರದೇ ಬರ್ಬೋದು ಅಥವಾ ಇನ್ನೊಂದು ಸರ್ಕಾರನೇ ಬರ್ಬೋದು. ಅಲ್ಲಿವರೆಗೂ ನೋಟಿಫಿಕೇಶನ್ಸ್ ಆ ಗ್ಯಾಪ್ ಬರುತ್ತೆ. ಏನಂತ ಕರೀತಾರೆ ಅದಕ್ಕೆ, ರಿಸೆಷನ್ ಪೀರಿಯಡ್ ಅಂತ ಗ್ಯಾಪ್ ಪೀರಿಯಡ್ ಇರುತ್ತೆ. ಅರ್ಥ ಆಗ್ತಿದೆಯಾ? ನಿಮ್ಮ ಒಂದು ಗೋಲ್ಡನ್ ಪೀರಿಯಡ್ ಅಂತ ಹೇಳ್ಬೋದು 2026-27. ನಾನು ತುಂಬಾ ಸತಿ ಹೇಳಿದ್ದೆ. ತುಂಬಾ ವಿದ್ಯಾರ್ಥಿಗಳಿಗೆ ನಾನು ಕಾಲ್ ಮಾಡಿದಾಗ ಹೇಳಿದ್ದೆ, ನೀವು ಏನಾರು ಅಂದ್ಕೊಳ್ಳಿ 2026-27 ಅವ್ರು ಕಾಲ್ ಫಾರ್ಮ್ ಮಾಡೇ ಮಾಡ್ತಾರೆ. ಯಾಕೆಂದ್ರೆ ಅವ್ರು ಮುಂದಿನ ಎಲೆಕ್ಷನ್‌ಗೆ ಹೋಗ್ಬೇಕು ಅಂತಂದ್ರೆ ಕಾಲ್ ಫಾರ್ಮ್ ಮಾಡಲೇಬೇಕು. ಅವ್ರು ಕೊಟ್ಟಂತ ಮಾತುಗಳನ್ನ ಉಳಿಸ್ಕೊಳ್ಳೇಬೇಕು. ಇದರಿಂದ ನೋಟಿಫಿಕೇಶನ್ ಮಾಡ್ತಾ ಇದ್ದಾರೆ, ಮಾಡ್ತಾರೆ, ಕಂಪ್ಲೀಟ್ ಮಾಡೇ ಮಾಡ್ತಾರೆ. ಅದು ಹೊಸ ಮುಖ್ಯಮಂತ್ರಿಗಳಂತೂ ಹಠ ಹಿಡಿದು ಕೂತಿದ್ದಾರೆ, ನಾನು ಮುಗಿಸ್ತೀನಿ ಅಂತ. ಹಂಗಂದ್ರೆ ನಾನೇನ್ ಮಾಡಬೇಕು? ನಾವು ಸ್ಟೂಡೆಂಟ್ಸ್ ಆಗಿ ಏನ್ ಮಾಡಬೇಕು? ನೀವು ಫಸ್ಟು ಇವ್ರನ್ನ ಬ್ಲೇಮ್ ಮಾಡೋದೇ ಬಿಡಿ. ಆ ಸರ್ಕಾರ ಹಿಂಗೆ, ಈ ಸರ್ಕಾರ ಹಿಂಗೆ, ಆ ಕೋಚಿಂಗ್ ಸೆಂಟರ್ ಹಿಂಗೆ, ಈ ಕೋಚಿಂಗ್ ಸೆಂಟರ್ ಹಿಂಗೆ, ಆ ಮೆಂಟರ್ ಹಿಂಗೆ, ಈ ಮೆಂಟರ್ ಹಿಂಗೆ, ಆ ಪುಸ್ತಕ ಹಿಂಗೆ, ಈ ಪುಸ್ತಕ ಹಿಂಗೆ, ಈ ಥರದ್ದು ಬಿಟ್ಟುಬಿಟ್ಟು ಸುಮ್ಮನೆ ಸೀರಿಯಸ್ ಆಗಿ ಕೂತ್ಕೊಂಡು ಓದಿ ಎಕ್ಸಾಮ್‌ನ ಕ್ಲಿಯರ್ ಮಾಡೋ ಕಡೆ ಕಾನ್ಸಂಟ್ರೇಟ್ ಮಾಡಿ. ಯಾರನ್ನ ಫಾಲೋ ಮಾಡ್ತಿದ್ದಾರೆ ಅವ್ರನ್ನೇ ಫಾಲೋ ಮಾಡಿ. ಯಾವ ಬುಕ್ ಓದ್ತಿದ್ದಾರೆ ಅದೇ ಬುಕ್ ಓದಿ. ಏನು ಕಾನ್ಸೆಪ್ಟ್ ತಿಳ್ಕೊಂತಿದ್ದೀರಾ ಅರ್ಥ ಮಾಡಿಕೊಂಡು ಓದೋಕ್ಕೆ ಪ್ರಯತ್ನ ಪಡಿ. ಬಯಾಟ್ ಮಾಡಬೇಡಿ. ಸಿಂಗಲ್ ಲೈನ್ ಓದಬೇಡಿ. ಒಂದು ಲೈನರ್ ಓದಬೇಡಿ. ಕಾನ್ಸೆಪ್ಟ್‌ನ ಅರ್ಥ ಮಾಡ್ಕೊಂಡು ಹೋಗಿ. ಇಷ್ಟೇ ನಾನು ಹೇಳೋದು. ಚೆನ್ನಾಗಿ ಕೆ.ಎ ಕ್ವೆಶ್ಚನ್ ಪೇಪರ್‌ನ ಸಾಲ್ವ್ ಮಾಡಿ. ಕಾನ್ಸೆಪ್ಟ್‌ನ ಚೆನ್ನಾಗಿ ತಿಳ್ಕೊಳ್ಳಿ. 1 ವರ್ಷದ ಮ್ಯಾಗಝಿನ್ಸ್ ಚೆನ್ನಾಗಿ ಓದಿ. ಮೆಂಟಲ್ ಎಬಿಲಿಟಿನ ಡೈಲಿ 2 ಅವರ್ಸ್ ಸಾಲ್ವ್ ಮಾಡಿ. ಸೈನ್ಸ್‌ನ ಚೆನ್ನಾಗಿ ಓದಿ. ಯಾರು ಸೈನ್ಸು, ಮೆಂಟಲ್ ಎಬಿಲಿಟಿ, ಎನ್ವೈರನ್ಮೆಂಟು ಕಿಂಗ್ ಇರ್ತಾನೆ, ಕರೆಂಟ್ ಅಫೇರ್ಸ್ ಕಿಂಗ್ ಇರ್ತಾನೆ, ಅವನು ಈಸ್ ದ ಕೆ.ಎ ಟಾಪರ್. ಅರ್ಥ ಆಗ್ತಿದೆಯಾ? ನೀವು ಯಾರನ್ನಾರ ಫಾಲೋ ಮಾಡಿ. ನಾನು ನನ್ನೇ ಫಾಲೋ ಮಾಡಿ ಅಂತ ನಾನು ಯಾವತ್ತೂ ಹೇಳಲ್ಲ, ಹೇಳೋದು ಇಲ್ಲ. ಅರ್ಥ ಆಗ್ತಿದೆಯಾ? ಒಬ್ಬ ಗುರುನ ಅಥವಾ ಒಬ್ಬ ಮೆಂಟರ್‌ನ ಫಾಲೋ ಮಾಡ್ತಾ ಇದ್ರೆ ಖಂಡಿತ ಫಾಲೋ ಮಾಡಿ. ತುಂಬಾ ಜನ ಇದ್ದಾರೆ ಕರ್ನಾಟಕದಲ್ಲಿ. ಅರ್ಥ ಆಗ್ತಿದೆಯಾ? ನೀವು ಸುಮ್ಮನೆ ಕೆಲವು ಜನ ಮಾತಾಡ್ತಾ ಇದ್ರು, ಇವರೆಲ್ಲ ದಾರಿ ತಪ್ಪಿಸ್ತಿದ್ದಾರೆ ಅಂದ್ಬಿಟ್ಟು. ದಾರಿ ತಪ್ಪಿಸೋಕ್ಕೆ ನಾವು ಬಡವ್ರ ಮನೆ ಮಕ್ಕಳೇನೆ. ನಾವೂನು ಕಷ್ಟಪಟ್ಟೆ ಬಂದಿರೋದು. ನಮಗೆ ಇವ್ರನ್ನ ದಾರಿ ತಪ್ಪಿಸಿ ಅದೇನೋ ಮಾಡಿಕೊಂಡು ಏನೋ ಸಾಧನೆ ಮಾಡಿ ಹೋಗ್ಬೇಕು ಅಂತ ಯಾರೂ ಇಲ್ಲ. ಅವ್ರಿಗೆ ಗೊತ್ತಿರೋದು ಅವ್ರು ಹೇಳ್ತಾ ಇರ್ತಾರೆ. ಅದನ್ನು ಫಾಲೋ ಮಾಡಿ. ನಿಮ್ಗೆ ಇಷ್ಟ ಇದ್ರೆ ಫಾಲೋ ಮಾಡಿ, ಇಲ್ಲಾಂದ್ರೆ ಬಿಟ್ಬಿಟ್ಟು ಹೋಗ್ತಾರೆ. ನನ್ನ ವಿಡಿಯೋನೂ ಅಷ್ಟೇ. ನಾವು ಹಿಂಗೆ ನೋಡಬೇಕು ಅಂತ ಯಾವುದೇ ಕಾರಣಕ್ಕೂ ನಾನು ಕೇಳ್ಕೊಳಲ್ಲ.
ನಿಮಗೆ ನಾನು ಹೇಳೋದು ಸರಿ ಅನಿಸಿದೆ, ನಾನು ಹೇಳೋದು ಫಾಲೋ ಮಾಡಿದ್ರೆ, ನನ್ನ ಸ್ಟ್ರಾಟಜಿ ಇಷ್ಟ ಆದರೆ, ನಾನು ಹೇಳೋ ಮೆಥಡ್ ನಿಮ್ಗೆ ಈಸಿ ಅನಿಸಿದ್ರೆ ಮಾಡಿ. ಯಾಕೆಂದ್ರೆ ನಾನು ಅದೇ ದಾರಿನಲ್ಲಿ ಬಂದವನು. ನನ್ನ ಬಗ್ಗೆ ಹೇಳಿ ಹೇಳಿ ಸಾಕಾಗಿದೆ, ಬೇಕಾಗಿಲ್ಲ. ನಿಮಗೆ ಗೊತ್ತು ನಾನೇನಂತ. ನೋಡಿ, ಈಗ ನಾನು ಹೇಳ್ತಾ ಇರೋದು ಎಕ್ಸಾಮ್ಸ್ಗಳು, ತುಂಬ ಎಕ್ಸಾಮ್ಸ್ಗಳು ಕಾಂಪಿಟೇಷನ್ ಆಗಿದೆ. ಈಗ ನಿಮ್ಮ ಮೈಂಡ್ ಸೆಟ್ಟು ಫೋಕಸ್ಡ್ ಆಗಿರಬೇಕು. ಏನು ಓದ್ತಿದ್ದೀನಿ, ಏನು ಓದಬೇಕು, ಕೆ.ಇ ಎಕ್ಸಾಮ್ಸ್ ಯಾವ ಥರ ಪ್ಯಾಟರ್ನ್ ಕೇಳ್ತಾ ಇದ್ದೇನೆ, ನಾನು ಅದಕ್ಕೆ ಸಿದ್ಧತೆ ಇದ್ದೀನಿ ಅನ್ನೋದನ್ನ ತಿಳ್ಕೊಂಡು ಓದಿ. ಯಾವುದೇ ಕಾರಣಕ್ಕೂ ಬ್ಲೈಂಡಾಗಿ ಏನೇನೋ ಬಿಲೀವ್ ಮಾಡಿಕೊಂಡು ನಿಮ್ಮದೇ ಆದ ಸ್ಟ್ರಾಟಜಿನ ತಪ್ಪು ಮಾಡಿಕೊಂಡು ಹೋಗಬೇಡಿ. ಒಂದು ಸತಿ ನೀವು ದಾರಿ ತಪ್ಪಿದ್ರೆ ಮತ್ತೆ 2 ವರ್ಷ 3 ವರ್ಷ ವೆಯ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 2029ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ದಿಸ್ ಈಸ್ ದ ಲಾಸ್ಟ್ ಆಪರ್ಚುನಿಟಿ ಹೇಳ್ತಾ ಇದ್ದೀನಿ. ಯಾವುದೇ ಎಕ್ಸಾಮ್ಸ್, PSI ಎಕ್ಸಾಮ್ ಇರ್ಬೋದು, ESI ಎಕ್ಸಾಮ್ ಇರ್ಬೋದು, RSI ಆಗಿರ್ಬೋದು, ಯಾವ್ದಾರಾಗಲಿ ಪ್ರಿಪ್ರೇಷನ್ ಇವತ್ತಿಂದ ಸ್ಟಾರ್ಟ್ ಮಾಡಿ. ಕರೆಕ್ಟಾಗಿ ಸ್ಟಾರ್ಟ್ ಮಾಡಿ. ಮುಂದಿನ ಟಾರ್ಗೆಟ್ ಹಾಕ್ಕೊಳ್ಳಿ, ಏನು ಮಾಡಬೇಕು, ಏನು ಬಿಡಬೇಕು ಅನ್ನೋದ್ರ ಬಗ್ಗೆ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಡೆಫಿನೆಟ್ಲಿ ನನ್ನ ಸಂಪರ್ಕಿಸಿ, ನನ್ನ ಕೈಲಾದಷ್ಟು ಹೇಳ್ತೀನಿ. ಇನ್ನೊಂದು ನಾನು ಹೇಳಬಾರ್ದು ಅದ್ರ ಬಗ್ಗೆ, ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ದಿನ ವೆಯ್ಟ್ ಮಾಡಿ. ಐ ವಿಲ್ ಗಿವ್ ಒನ್ ಗುಡ್ ರಿಸೋರ್ಸ್ ಫಾರ್ ಯು. ತುಂಬ ಎಫರ್ಟ್ ಹಾಕಿದ್ದೆ, ಬಟ್ ತುಂಬ ಜನ ಎಕ್ಸಾಮ್ಸ್ ಮುಗಿಯೋಕ್ಕಿಂತ ಮುಂಚೆ PSI ಎಕ್ಸಾಮ್ಸ್ ಒಳಗಡೆ ತನ್ನಿ ಅಂತಂದರು. ನಾನು ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಲ್ಲ, ಗೊತ್ತಾಗ್ತಿದೆ. ಒಂದು ಸತಿ ಅದು ಮಾರ್ಕೆಟಿಗೆ ಬಂತು ಅಥವಾ ಒಂದು ಸತಿ ಅದು ನಿಮ್ಮ ಕೈಗೆ ತಲುಪ್ತು ಅಂದರೆ ಅಟ್ಲೀಸ್ಟ್ ನೀವು ಅದರಿಂದ ಒಂದಷ್ಟು ಮಾಹಿತಿನ ಪಡ್ಕೋಬೇಕು. ಅದು ನಿಮ್ಮ ಲೈಫ್ನ ಬದಲಾವಣೆ ಮಾಡಬೇಕು. ಆ ಥರ ನನ್ನ ಮೆಂಟಾಲಿಟಿ ಇತ್ತಿದ್ದು ಅಂದರೆ ಸುಮ್ಮನೆ ಹುಡುಗರಿಗೆ ಅದನ್ನು ತಲುಪಿಸ್ಬೇಕು, ಸುಮ್ಮನೆ ನಾನು ದುಡ್ಡು ಮಾಡಬೇಕು ಅಥವಾ ಅದ್ರ ಬಗ್ಗೆ ಪ್ರಚಾರ ಗಿಟ್ಟಿಸ್ಬೇಕು ಅಂದಿದ್ರೆ ನಾನು ಯಾವಾಗಲೂ ಅದನ್ನು ರಿಲೀಸ್ ಮಾಡಿ ನಿಮ್ಮಿಂದ ಪ್ರಶಂಸನೆ ಪಡ್ಕೋಬೋದಿತ್ತು. ಬಟ್ ನನ್ನ ಉದ್ದೇಶ ಅದಲ್ಲ. ನನ್ನ ಉದ್ದೇಶ ಕ್ಲಿಯರ್ ಇದೆ. ನನಗೆ ಕೊಟ್ಟರೆ ಕ್ವಾಲಿಟಿ ಕೊಡ್ತೀನಿ, ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಲ್ಲ. ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ತುಂಬ ಅದ್ರ ಬಗ್ಗೆ ಹೆಚ್ಚಿನ ಮಾತಾಡೋದು ಬೇಡ. ಅದ್ರ ಬಗ್ಗೆ ನೀವು ಮಾತಾಡಬೇಕು, ಸ್ಟೂಡೆಂಟ್ಸ್ ನೀವು ಮಾತಾಡಬೇಕು. ಅದನ್ನು ನೋಡೋಣ ಮುಂದೆ. ಈಗ ಹುಡುಗರ ದಯವಿಟ್ಟು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ. ಫೋಕಸ್ಡ್ ಆಗಿರಿ, ಕಾಮ್ ಆಗಿರಿ, ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರಿ. ನಾನು ವೀಡಿಯೋ ಮಾಡ್ತಿರೋ ಉದ್ದೇಶನೂ ಅದೇ, ನಿಮ್ಮನ್ನು ಸಮಾಧಾನ ಪಡಿಸೋಕ್ಕೋಸ್ಕರ. ಈಗ ಆ್ಯಂಗ್ಸೈಟಿ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ನಾನೇನು ಓದಿಲ್ಲ, ಮತ್ತೆ ನೋಟಿಫಿಕೇಶನ್ ಆಯಿತು, ಅಯ್ಯೋ ನಾನೇನು ಓದಿಲ್ಲ, ನೋಟಿಫಿಕೇಶನ್ ಆಯಿತು. ಇದೇ ಗೊಂದಲದಲ್ಲಿ ಇರ್ತೀರಾ. ಡೋಂಟ್ ಬಿ ಕಾಮ್, ಬಿ ಕಾಮ್, ಬಿ ಕಾಮ್. ಆಗಲಿ ನೋಟಿಫಿಕೇಶನ್ ಆಗಲಿ, ಇನ್ನೂ 100 ನೋಟಿಫಿಕೇಶನ್ ಆಗಲಿ, ನೀವು ಏನು ಮಾಡ್ತಿದ್ದೀರ ಅದ್ರ ಕಡೆ ಮಾತ್ರ ಫೋಕಸ್ ಮಾಡ್ಕೊಳ್ಳಿ. ಏನಾದರೂ ಗೊಂದಲ ಇತ್ತು ಅಂದರೆ ದಯವಿಟ್ಟು ನನ್ನ ಹತ್ರ ಬನ್ನಿ. ನಾನು ನಿಮಗೆ ಸರಿಯಾದ ರೀತಿಯಲ್ಲಿ ನನಗೆ ಗೊತ್ತಿರೋ ರೀತಿ ನಿಮಗೆ ಮಾರ್ಗದರ್ಶನ ಮಾಡಬಲ್ಲೆ ಅನ್ನೋ ನಂಬಿಕೆ ನನಗಿದೆ. ನೀವು ನಂಬಿ ಬನ್ನಿ, ಅಷ್ಟೇ ಹೇಳೋದು. ಬನ್ನಿ ಅಂದರೆ ದುಡ್ಡು ಕೊಟ್ಟು ಲಕ್ಷಾಂತರ ರೂಪಾಯಿ ಖರ್ಚು. ಐ ಗಿವ್ ಸಮ್ ಸಜೆಷನ್ಸ್, ಸಮ್ ಗೈಡೆನ್ಸ್, ಸಮ್ ಟಿಪ್ಸ್. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ಗೊತ್ತಾಗ್ತಿದೆಯಾ? ಅದರ್ವೈಸ್ ನೀವು ಏನು ನಾನು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಅದು ನಿಮ್ಗೆ ಗೊತ್ತಿರೋ ವಿಚಾರ. ಹಾಗಾಗಿ ಕಾಮಾಗಿರಿ, ಆಗುತ್ತೆ. ಓದಿರೋರ್ಗಂತೂ ಹಬ್ಬ, ಮಾರಿ ಹಬ್ಬ, ಜಾತ್ರೆ ಅಂತ ಅಂದ್ಕೋಬೋದು, ಗೊತ್ತಾಗ್ತಿದೆ. ಓದಿಲ್ಲ ಅನ್ನೋರಿಗೆ ಭಯ ಇರುತ್ತೆ. ನೀವು ಮಾಡಿರೋ ತಪ್ಪನ್ನು ತಿದ್ದುಕೊಂಡು ಮುಂದಿನ ದಿನಗಳಲ್ಲಿ ನೀವು ಬರೋ ಪರೀಕ್ಷೆನ ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಬರಿತಾ ಹೋಗಿ, ಅಭ್ಯಾಸ ಮಾಡ್ತಾ ಹೋಗಿ, ರಿವಿಷನ್ಸ್ಗಳು ಅಥವಾ ಓದೋ ಮೆಥಡ್ನ ಬದಲಾಯಿಸ್ತಾ ಹೋಗಿ. ಒನ್ ಲೈನರ್, ಸಿಂಗಲ್ ಲೈನರ್ ಬುಕ್ಕು ಅಥವಾ ಸಿಂಗಲ್ ಲೈನರ್ ಮೆಥಡ್ನ ಬಿಟ್ಬಿಟ್ಟು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಆ ಕೋರ್ ಕಾನ್ಸೆಪ್ಟ್ ಅರ್ಥ ಆಯಿತು ಅಂದರೆ ನೀವು ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ತೀರಾ. ದಿಸ್ ಇಸ್ ಮೈ ವಿಡಿಯೋದ ಉದ್ದೇಶ ಆಗಿತ್ತು. ಏನೇ ನಿಮ್ಮ ಗೊಂದಲಗಳಿಗೆ ಪ್ರತಿದಿನ ನಾನು ಒಂದಷ್ಟು ಕ್ವಶನ್ಸ್ನ ಹಾಕ್ತಾ ಇರ್ತೀನಿ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ. ತುಂಬ ಜನ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿರ್ತಾರೆ, ಚೆನ್ನಾಗಿ ಆನ್ಸರ್ ಮಾಡ್ತಿರ್ತಾರೆ. ಕೆಲವು ಕ್ವಶನ್ಸ್ಗಳು ಮಿಸ್ಟೇಕ್ ಆಗೇ ಹಾಕಿರ್ತೀನಿ ನಾನು. ಅದನ್ನು ನೀವು ರೆಕ್ಟಿಫೈ ಮಾಡಲಿ ಅಂತ. ಸುಮ್ಮನೆ ಕ್ವಶನ್ಸ್ಗೆ ಆನ್ಸರ್ ಕ್ಲಿಕ್ ಮಾಡ್ಕೊಂಡು ಹೋದರೆ ಅದರಿಂದ ಪ್ರಯೋಜನ ಇಲ್ಲ. ನೀವು ರೆಕ್ಟಿಫೈ ಮಾಡಿ, ಇದು ತಪ್ಪಾಗಿದೆ, ಇದು ಆನ್ಸರ್ ಇದು ಅಂತ ಹೇಳಬೇಕು. ಒಬ್ಬ ವಿದ್ಯಾರ್ಥಿ ಸಚಿನ್ ಅಂತ ನನಗೆ ತುಂಬ ದಿನ ಇನ್ಸೈಟ್ಸ್ ಕಳಿಸ್ತಿರ್ತಾನೆ. ಸರ್ ಯಾವ ರೀತಿ ಕ್ವಶನ್ ಪೇಪರ್ ತೆಗಿತಾ ಇದ್ದಾರೆ ಕೆ.ಇನವರು ಅಂತ. ಎಷ್ಟು ಅನಾಲಿಸಿಸ್ ಮಾಡ್ತಾನೆ, ನನಗಿನ ಚೆನ್ನಾಗಿ ಅನಾಲಿಸಿಸ್ ಮಾಡ್ತಾನೆ ಅವನು. ನೋಡಿ ನನಗೆ ಖುಷಿ ಆಯಿತು. ಯಾವ ರೀತಿ ರಿಪೀಟೆಡ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಯಾವ ರೀತಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಯಾವ ಏರಿಯಾನ ಫೋಕಸ್ ಮಾಡ್ತಾ ಇದ್ದಾರೆ ಕೆ.ಇ. ತುಂಬ ಅನಾಲಿಸಿಸ್ ಮಾಡ್ತಾರೆ ಸಚಿನ್ ಅಂತ. ನನ್ನ ಮುಖ ನೋಡಿಲ್ಲ, ಅವನು ಡೈಲಿ ನನಗೆ ಕಳಿಸ್ತಾ ಇರ್ತಾನೆ, ಕ್ವಶನ್ಸ್ ಕಳಿಸ್ತಾ ಇರ್ತಾನೆ. ನಾನು ಇಷ್ಟೊಂದು ಅದನ್ನು ರೀಪೋಸ್ಟ್ ಮಾಡ್ತಾ ಇರ್ತೀನಿ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ. ಸಚಿನ್ ಎಲ್ಲೇ ಇರಲಿ, ವೆರಿ ಗುಡ್, ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಹಿಂಗೆ ಕಂಟಿನ್ಯೂ ಮಾಡು. ಡೆಫಿನೆಟ್ಲಿ ಸೆಲೆಕ್ಟ್ ಆದಮೇಲೆ ನನ್ನ ಬಂದು ಭೇಟಿ ಆಗ್ತೀನಿ ಅಂತ ನನಗೆ ಗೊತ್ತು. ಹಂಗೆ ತುಂಬ ವಿದ್ಯಾರ್ಥಿಗಳು ನನಗೆ ಡೈಲಿ ಫಾಲೋ ಅಪ್ ಮಾಡ್ತಿರ್ತಾರೆ, ಮಾತಾಡ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಹಾಗಾಗಿ ನೀವು ಇರಿ, ಕರೆಕ್ಟಾಗಿ ಫಾಲೋ ಮಾಡಿ, ಕರೆಕ್ಟಾಗಿ ಒಂದು ರೈಟ್ ಗೈಡೆನ್ಸಲ್ಲಿ ಹೋಗಿ ಜಾಬ್ ತೊಗೊಳ್ಳಿ ಅಂತ ಹೇಳ್ತಾ, ನನ್ನ ಉದ್ದೇಶ ನೀವೆಲ್ಲರೂ ಜಾಬ್ ತೊಗೊಂಡು ಏನೇನು ಓದ್ತಿದ್ದಾರೆ, ಕಷ್ಟಪಟ್ಟು ಓದ್ತಿರೋಲ್ಲ ಜಾಬ್ ತೊಗೊಳ್ಳಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಭಯ ಪಡಬೇಡಿ. ಮುಂದಿನ ದಿನಗಳಲ್ಲಿ ಇನ್ನೂ ನೋಟಿಫಿಕೇಶನ್ಸ್ ಆಗ್ತವೆ. PSIಗೆ ಇನ್ನೊಂದು ಮಾತು ಹೇಳ್ತೀನಿ, ಎಸ್ಸೆ ರೈಟಿಂಗು ಟ್ರಾನ್ಸ್ಲೇಷನ್ ಪ್ರಾಕ್ಟೀಸ್ ಮಾಡಿ. ESI ಏನಾದ್ರು ತಪ್ಪಿಸ್ಕೊಂಡ್ರು, ಯಾಕೆಂದರೆ ಅವರಿಗೆ ಟ್ರಾನ್ಸ್ಲೇಷನ್ ಪ್ಲಸ್ ರೈಟಿಂಗ್ ಹೋಯಿತು. ಅವ್ರಿಗೆ ಪೇಪರ್ ಒಂದು ಓದಿದ್ರೆ ಪೇಪರ್ ಒಂದೇ ಇನ್ನು ಪೇಪರ್ 1 ಪೇಪರ್ 2 ಬರಲ್ಲ. PSIನವ್ರಿಗೆ ಇದೆ, ಅವ್ರಿಗೂ ಕ್ಯಾನ್ಸಲ್ ಆಗ್ಬೋದು, ಗೊತ್ತಿಲ್ಲ. ಬಟ್ ಬಿ ಪ್ರಿಪೇರ್. ಹಂಗಂದ್ಬಿಟ್ಟು ಈ ಓದಲೇ ಇರಬೇಡಿ. ನನ್ನ ಪ್ರಕಾರ
PSIಗೆ ಪೇಪರ್ 1 ತೆಗಿಯಲ್ಲ. ತುಂಬಾ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ನನಗೆ ಏನಾದ್ರು ತೆಗಿತಾರಾ ಅಂತ. ನನಗೆ ಅದ್ರ ಬಗ್ಗೆ ನನಗೆ 99% ತೆಗಿಯಲ್ಲ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಹಂಗಾಗಿ ನೀವು ಪ್ರಾಕ್ಟೀಸ್‌ನ ಮಾಡ್ತಾ ಇರಿ. ಅದರ್ವೈಸ್ ಪೇಪರ್ 2ಗೂ ಕಾನ್ಸಂಟ್ರೇಟ್ ಮಾಡಿ. 2 ಪ್ಯಾರಲಲ್ ಆಗಿ ತಗೊಂಡೋಗಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ನೋಟಿಫಿಕೇಷನ್ ಕಾಯಬೇಡಿ. KS ಕೂತಿರೋರು ಅಷ್ಟೇ ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಏನಾದ್ರು ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಮಾಡಿ. ನಂಬರ್ ಇದೆ. ನನ್ನ ನಂಬರು ಇಡೀ ಕರ್ನಾಟಕಕ್ಕೆ ಗೊತ್ತು ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಕಾಲ್ ಮಾಡಿ, ಮೆಸೇಜ್ ಮಾಡಿ, ಏನಿತ್ತು ಅಂದ್ರೂ ನಂಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.